65 ಡೇಸಲ್ಲಿ ಅವ್ರು ಯಾವತ್ತೇ ಬಂದರು ಈಗ ನಾ ಏನು ಆಫರ್ ಹೇಳಿದ್ದೀನಿ ಅದೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಸರ್. ಅವ್ರು ಮಾಡೋದು ಕೂಡ ಓನ್ಲಿ 6000 ರೂಪೀಸ್ಗೆ ನಾವು ವೆಹಿಕಲ್ ಡೆಲಿವರಿ ಕೊಡ್ತೀವಿ. ಯಾವುದು ಕಮ್ಮಿ ಅನಿಸುತ್ತೆ ಆ ಕೊಟೇಶನ್ ಅದರಲ್ಲಿ ಅದಕ್ಕಿಂತ 2 ಇಂದ 3000 ರೂಪೀಸ್ನ ಕಮ್ಮಿ ಮಾಡಿ ಕೊಡ್ತೀನಿ. ನಿಮಗೆ ಮಿಡಲ್ ಕ್ಲಾಸ್ಗೆ ಯೂಸ್ಗೆ ಅಂತ ನೋಡೋದು ಸ್ಪೋರ್ಟ್ಸ್ ವೆಹಿಕಲ್ ಅಂತ ನೋಡೋದು ಬೆಸ್ಟ್ ವೆಹಿಕಲ್ ನಿಮಗೆ ಇದು. ಈಗ ಸೈಡ್ ಸ್ಟ್ಯಾಂಡು, ಫುಟ್ ರೋಸ್ಟು, ಸೀಟ್ ಕವರು, ಒಂದು ಮ್ಯಾಟು ಮತ್ತು ಸುತ್ತ ಕಂಬಿಗಳು ಬರುತ್ತೆ ಫುಲ್ಲು ಗಾರ್ಡ್ಸು 1800 ರೂಪೀಸ್ಗೆ ಫುಲ್ ಫಿಟ್ಟಿಂಗ್ ಮಾಡಿಕೊಡ್ತೀನಿ. ಯಾವುದೇ ಗಾಡಿ ತೊಗೊಳ್ಳಿ ಅವರು 1800 ರೂಪೀಸ್ಗೆ ಫುಲ್ ಫಿಟ್ಟಿಂಗ್ ಮಾಡಿಕೊಡ್ತೀನಿ. ಲೋನ್ ಕೂಡ ಮಾಡಿಕೊಟ್ಟು ಗಾಡಿ ಕೂಡ ಕೊಟ್ಟಿದ್ದಾರೆ. ನನಗೆ ಸರ್ವಿಸ್ ಅಂತೂ ಇಲ್ಲೇ ಬಿಡ್ತಾ ಇದ್ದೀನಿ. ಗಾಡಿ ಸರ್ವಿಸ್ ಮಾತ್ರ ಬೆಸ್ಟ್ ಆಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಅಂತಿಲ್ಲ. ಇಲ್ಲಿ ಅರೌಂಡ್ ನಿಮಗೆ 7 ಫೈನಾನ್ಸರ್ಸ್ ಇದೆ. ಒಂದು IDFC ಆಗಿರ್ಬೋದು, LNT ಆಗಿರ್ಬೋದು, ಕೋಟಕ್ ಮಹೀಂದ್ರ ಪ್ರೈಮ್ ಆಗಿರ್ಬೋದು, ಇಂಡಿವಿಜುವಲ್ ಐಲ್ಯಾಂಡ್ ಆಗಿರ್ಬೋದು. 30 ಮಿನಿಟ್ಸ್ ಒಳಗಡೆ ನಿಮಗೆ ವೆಹಿಕಲ್ ಡೆಲಿವರಿ ಅರೇಂಜ್ ಮಾಡಿಕೊಡ್ತೀವಿ. ಮತ್ತು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನೀವೇನು ಪೇ ಮಾಡಬೇಕಂತ ಇಲ್ಲ. ಸೊ ಇಲ್ಲಿ ಸ್ಕ್ರೀನಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ ನೋಡಿ. ಸೊ ಅಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ನನ್ನ ಚಾನಲಲ್ಲಿ ನೀವು ಯೂಶ್ವಲಿ ಫ್ಯಾಷನ್ ರಿಲೇಟೆಡ್ ವೀಡಿಯೋಗಳನ್ನು ನೋಡಿದ್ದೀರಾ, ಮತ್ತು ಕೆಲವೊಂದು ಸೈಟ್ ರಿಲೇಟೆಡ್ ವೀಡಿಯೋಗಳನ್ನು ನೋಡಿದ್ದೀರಾ. ನಾನು ಫಸ್ಟ್ ಟೈಮು ಇವಾಗ ಮೋಟೋ ರಿಲೇಟೆಡ್ ಒಂದು ವ್ಲಾಗ್ ಮಾಡ್ತಾ ಇರೋದು. ಸೊ ನಾನಿವಾಗ ಎಲ್ಲಿದ್ದೀನಿ ಅಂದರೆ ಭುವನೇಶ್ವರಿ ನಗರ ಕೆಂಗೇರಿ. ಸೊ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಒಂದು MM ಮೋಟಾರ್ಸ್ ಅಂತೇಳಿ ಮಲ್ಟಿ ಬ್ರ್ಯಾಂಡು ಶೋರೂಮ್ ಇದೆ. ಸೊ ಈ ಶೋರೂಮ್ನ ಕವರ್ ಮಾಡೋಕ್ಕೆ ಬಂದಿರೋದು. ಇಲ್ಲಿ ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ. ಇವಾಗ ಹಬ್ಬ ಕೂಡ ಬಂತು, ಯುಗಾದಿ ಬಂತು. ಸೊ ಇಲ್ಲಿ ಮಲ್ಟಿ ಬ್ರ್ಯಾಂಡ್ ಶೋರೂಮಲ್ಲಿ ನಿಮಗೆ 2-3 ರೀತಿಯ ವೆಹಿಕಲ್ಗಳು ಸಿಗುತ್ತೆ. ಸೊ ಇಲ್ಲಿ ನಿಮಗೆ TVS, ಹೀರೋ ಮತ್ತು ಹೋಂಡಾ. ಸೊ ಈ 3 ಕಂಪ್ನಿದು ಗಾಡಿಗಳು ಯಾವುದೇ ಒಂದು ಮಾಡೆಲ್ ಬೇಕಾದರೂ ನಿಮಗೆ ಇಲ್ಲಿ ಸಿಗತ್ತಂತೆ. ಮತ್ತು ಅಮೇಝಿಂಗ್ ಆಫರ್ಸ್ ಕೊಡ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ಏನೇನು ಗಾಡಿಗಳಿದೆ, ಮತ್ತು ಏನು ಪ್ರೈಸು, ಮತ್ತು ಏನು ಆಫರ್ ಕೊಡ್ತಾ ಇದ್ದಾರೆ, ಸೊ ಎಲ್ಲದೂ ನೋಡ್ಕೊಂಬೋಣ. ಲೆಟ್ಸ್ ಸ್ಟಾರ್ಟ್. ನಮ್ಮ ಜೊತೆ ಇವಾಗ MM ಮೋಟಾರ್ಸ್ ಓನರ್ ಆದ ರಾಕೇಶ್ ಅವರಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಹೇಳಿ ಸರ್? ಸರ್ ನನ್ನ ಹೆಸರು ರಾಕೇಶ್ ಅಂತ. ನಮ್ಮ ಲೊಕೇಶನ್ ಬಂದು ನಿಮಗೆ ಭುವನೇಶ್ವರಿ ನಗರ ಕೆಂಚುಪುರ ಕ್ರಾಸ್ ಕೆಂಗೇರಿಯಲ್ಲಿ ಬರುತ್ತೆ. ನಿಮಗೆ ನಿಯರೆಸ್ಟು ನಿಮಗೆ ಕೆಂಗೇರಿಯಿಂದನೂ ಕೂಡ ನಿಮಗೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಆದರೆ ಈ ಕಡೆಯಿಂದ ಬಂದರೆ ನಿಮಗೆ ಸುಬ್ಬೂರು ಕಡೆಯಿಂದನೂ 3 ಕಿಲೋಮೀಟರ್ಸ್ ಸಿಗುತ್ತೆ. ಈ ಕಡೆಯಿಂದ ಬಂದರೆ ಮೆಜೆಸ್ಟಿಕ್ಕಿಂದ ನಿಮಗೆ ಅಂಥ ದೂರ ಏನಾಗಲ್ಲ. ಅರೌಂಡ್ ಒಂದು 6 to 7 ಕಿಲೋಮೀಟರ್ಸ್ಗೆ ನಮ್ಗೆ ಸಿಗುತ್ತೆ. ಫ್ರೆಂಡ್ಸ್, ಕೆಂಗೇರಿ ಭುವನೇಶ್ವರ ನಗರಲ್ಲಿ ಇರೋದು ಇದು. ಸೊ ಸರ್ ನಿಮ್ಮಲ್ಲಿ ಇವಾಗ ಯಾವ್ಯಾವ ಕಂಪ್ನಿ ಗಾಡಿಗಳು ಸಿಗುತ್ತೆ? ಸರ್ ನಮ್ಮಲ್ಲಿ ಬಂದು ಮಲ್ಟಿ ಬ್ರ್ಯಾಂಡ್ ಇದು. ಎಲ್ಲ ಬ್ರ್ಯಾಂಡು ನಿಮಗೆ ಸಿಗ್ತಾ ಹೋಗುತ್ತೆ. ನಿಮಗೆ ಹೀರೋ ಆಗಿರ್ಬೋದು, ಹೋಂಡಾ ಆಗಿರ್ಬೋದು, TVS ಆಗಿರ್ಬೋದು, ಅಥವಾ ಬಜಾಜ್ ಆಗಿರ್ಬೋದು, ಪ್ರತಿಯೊಂದು ಕಂಪ್ನಿಯೂ ನಿಮಗೆ ಇಲ್ಲಿ ವೆಹಿಕಲ್ ಸಿಗ್ತಾ ಹೋಗುತ್ತೆ. ಸೊ ನಾನು 3 ಕಂಪ್ನಿ ಅಂದ್ಕೊಂಡಿದ್ದೆ. ಸೊ ನಿಮಗೆ ಮೋರ್ ದೆನ್ 5 ಕಂಪ್ನಿ ಸಿಗುತ್ತೆ. 5 ಕಂಪ್ನೀಸ್. ಇದನ್ನೇ ನೋಡ್ತಾ ಬಂದರೆ ನಿಮಗೆ ಜುಪಿಟರ್ ಇದು. ಜುಪಿಟರಲ್ಲಿ ನಿಮಗೆ ಅರೌಂಡ್ 4 ವೆರೈಟೀಸ್ ಬರ್ತಾ ಹೋಗುತ್ತೆ. ಫಸ್ಟ್ ಒಂದು ನಿಮಗೆ ಇದು ಬಂದು ಸ್ಟ್ಯಾಂಡರ್ಡು, ಇದು ಬಂದು ZX. ಅದರಲ್ಲಿ ನಿಮಗೆ ಇನ್ನೂ 2 ವೆರೈಟೀಸ್ ಬರುತ್ತೆ. ನಿಮಗೆ ZX ಬರುತ್ತೆ, ZX SXC ಬರುತ್ತೆ, ಮತ್ತು ಜುಪಿಟರ್ 125 ಬರುತ್ತೆ. ನೆಕ್ಸ್ಟ್ ಇದು ಹೋಂಡಾ ಡಿಯೋ. ನಿಮಗೆ ಎಲ್ಲರೂ ಗೊತ್ತಿರೋದೇ ಆಗಿರೋದ್ರಿಂದ ಡಿಯೋದ ಫಾಸ್ಟೆಸ್ಟ್ ಮೂವಿಂಗ್ ವೆಹಿಕಲ್. ಈಗ ಮೊಪೇಡ್ ವೆಹಿಕಲ್ಲಿ ನಿಮಗೆ ಫಾಸ್ಟೆಸ್ಟ್ ಮೂವಿಂಗ್ ವೆಹಿಕಲ್ಲು ನಿಮಗೆ ಅರೌಂಡ್ ನಿಮಗೆ ಎಲ್ಲ ವೆಹಿಕಲ್ ಯಾವುದೇ ಆದರೂ ನಿಮಗೆ ಅರೌಂಡ್ 30 ಮಿನಿಟ್ಸಲ್ಲಿ ನಿಮಗೆ ವೆಹಿಕಲ್ ಡೆಲಿವರಿ ಸಿಗುತ್ತೆ. ಈಗ ಎಂಟಾರ್ಕ್ ಆಗಿರ್ಬೋದು, ನಿಮಗೆ ಹುಡುಗರಿಗೆ ಕ್ರೇಜ್ ಇರುವಂಥ ವೆಹಿಕಲ್ ಇದು. 125cc ವೆಹಿಕಲ್ಲು. ಅರೌಂಡ್ ನಿಮಗೆ ಅದರಲ್ಲಿ 4 ವೆರೈಟೀಸ್ ಬರುತ್ತೆ. ಒಂದು ರೇಸ್ ಎಡಿಷನ್ ನಿಮಗೆ 2 ಕಲರ್ಸ್ ಬರುತ್ತೆ. ಒಂದು ರೇಸ್ ಎಡಿಷನ್ ಬ್ಲೂ ಮತ್ತು ರೇಸ್ ಎಡಿಷನ್ ರೆಡ್. ಅದು ಬಿಟ್ಟರೆ ನಿಮಗೆ ಸ್ಕ್ವಾಡ್ ಎಡಿಷನ್ ಬರುತ್ತೆ. ಸ್ಕ್ವಾಡ್ ಎಡಿಷನ್ ಬರುತ್ತೆ. ಅದು ಬಿಟ್ಟರೆ ರೇಸ್ XP ಬರುತ್ತೆ. ಇದು ನಿಮಗೆ 4 ವೆರೈಟೀಸ್ ಸಿಗುತ್ತೆ. ನಿಮಗೆ ಎಂಟಾರ್ಕಲ್ಲಿ ಬಂದು 4 ವೆರೈಟೀಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲೇ ನೋಡ್ಬೋದು TVS ರೈಡರು, TVS ಸ್ಕ್ವಾಡ್ ಎಡಿಷನ್ನು, ರೈಡರ್ XT. ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಫೀಚರ್ಸು ಕೂಡ ನಿಮ್ಗೆ ಸಿಗುತ್ತೆ. ನಿಮಗೆ ಮಿಡಲ್ ಕ್ಲಾಸ್ಗೆ ಯೂಸ್ಗೆ ಅಂತ ನೋಡೋದು ಸ್ಪೋರ್ಟ್ಸ್ ವೆಹಿಕಲ್ ಅಂತ ನೋಡೋದು ಬೆಸ್ಟ್ ವೆಹಿಕಲ್ ನಿಮಗೆ ಇದು. ಅದು ಬಿಟ್ಟರೆ ನಿಮಗೆ ಒಂದು ಸ್ವಲ್ಪ ಹೈಯರ್ ಎಂಡಲ್ಲಿ ನೋಡ್ತೀನಿ ಅಪಾಚಿ ಸಿಗುತ್ತೆ. ಅಪಾಚಿ 160cc ಬರುತ್ತೆ, 4V ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ, 12 ಡಿಸ್ಕ್ ಬ್ರೇಕ್ ಬರುತ್ತೆ, ಮತ್ತು ವಿತ್ ಡಿಜಿಟಲ್ ಮಿಡು ಬರುತ್ತೆ, ಬ್ಲೂಟೂತ್ ಕನೆಕ್ಷನ್ ಬರುತ್ತೆ. ಪೂರ್ತಿ ವೆರೈಟೀಸ್ ನಿಮ್ಗೆ ಎಲ್ಲದರಲ್ಲೂ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಹೀರೋದಲ್ಲಿ ನೋಡ್ತೀನಿ, ಮೈಲೇಜ್ ವೆಹಿಕಲ್ ನೋಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಸ್ಪ್ಲೆಂಡರ್ ನೋಡ್ಬೋದು. ಸ್ಪ್ಲೆಂಡರ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೇ ಆಗಿರೋದ್ರಿಂದ ಅರೌಂಡ್ ನಿಮಗೆ ಮೈಲೇಜ್ ಪರ್ಪಸ್ ನೋಡ್ತೀನಿ ಅಂದರೆ ಬೆಸ್ಟ್ ವೆಹಿಕಲ್. ನಿಮಗೆ ರೀಸೇಲ್ ಆಗಿರ್ಬೋದು, ಪ್ರತಿಯೊಂದು ಫೀಚರ್ಸು ಕೂಡ ನಿಮಗೆ ಪ್ರತಿಯೊಂದು ಇದರಲ್ಲೂ ಸಿಗುತ್ತೆ. ಸೊ ಸರ್ ಇವಾಗ ಯಾರಾದರೂ ಗಾಡಿ ತೊಗೋಬೇಕು ಅಂದರೆ ಸೊ ಎಷ್ಟು ಡೌನ್ ಪೇಮೆಂಟು, ಸ್ವಲ್ಪ ಅದೆಲ್ಲ ಸ್ವಲ್ಪ ಪ್ರೋಸೆಸ್ ಹೇಳಿ.
ಸರ್ ನಿಮಗೆ ಬೇರೆ ಕಡೆ ಥರ ನಿಮಗೆ 30,000 ಕಟ್ಟಬೇಕು ಅಥವಾ 40,000 ಕಟ್ಟಬೇಕು ಅಂತ ನಾವು ಹೇಳಲ್ಲ. ಅವ್ರು ಕಸ್ಟಮರ್ ಎಷ್ಟು ಕಟ್ತೀನಿ ಅಂತ ಹೇಳ್ತಾರೆ ಅಷ್ಟಕ್ಕೆ ನಾವು ಲೋನ್ ಮಾಡ್ಕೊಡ್ತೀವಿ. ಎಕ್ಸಾಂಪಲ್ ಈಗ 6,000 ಕಟ್ಟಿದ್ರೆ ನಾವು ಯಾವುದೇ ಗಾಡಿ ಬೇಕಾದ್ರೂ ಕೊಡ್ತೀವಿ. ಅವ್ರಿಗೆ ನಿಮಗೆ ಡಿಯೋ ಆಗಿರ್ಬೋದು, ಆ್ಯಕ್ಟಿವ್ ಆಗಿರ್ಬೋದು, ಜುಪಿಟರ್ ಆಗಿರ್ಬೋದು, ಅಥವಾ ಎಂಟಾರ್ಕ್ ಆಗಿರ್ಬೋದು, TVS ರೈಡರ್ ಆಗಿರ್ಬೋದು, ಸ್ಪ್ಲೆಂಡರ್ ಆಗಿರ್ಬೋದು, ಬೇರೆ ಎಲ್ಲ ಮಾಡೆಲ್ಗೂ ಕೂಡ ನಮ್ಮ ಹತ್ರ ಯಾವ್ಯಾವ ಮಾಡಲ್ ಸಿಗುತ್ತೆ ಎಲ್ಲ ಮಾಡೆಲ್ಗೂ ಕೂಡ ಓನ್ಲಿ 6,000 ರುಪೀಸ್ಗೆ ನಾವು ವೆಹಿಕಲ್ ಡೆಲಿವರಿ ಕೊಡ್ತೀವಿ. ಆಮೇಲೆ ನಿಮಗೆ 6,000ಗೆ ವೆಹಿಕಲ್ ಡೆಲಿವರಿ ಕೊಡ್ತಾ ಇದ್ದೀವಿ ಅಂತ 2 ಡೇಸ್ ಮಾಡೋದು, 3 ಡೇಸ್ ಮಾಡೋದು, ಅಪ್ರೂವಲ್ಗೆ 3-4 ಡೇಸ್ ಆಗುತ್ತೆ ಅಂತ ಹೇಳೋದು ಅದೆಲ್ಲ ಏನಿಲ್ಲ. ನೀವು ಡಾಕ್ಯುಮೆಂಟ್ಸ್ ಸಹಿತ ನಿಮಗೆ ಶೋರೂಮ್ಗೆ ಬಂದರೆ ಅರೌಂಡ್ ನಿಮಗೆ 30 ಮಿನಿಟ್ಸ್ ಒಳಗಡೆ ನಿಮಗೆ ಪ್ರೋಸೆಸ್ ಕಂಪ್ಲೀಟ್ ಮಾಡಿ 30 ಮಿನಿಟ್ಸ್ ಒಳಗಡೆ ನಿಮಗೆ ವೆಹಿಕಲ್ ಡೆಲಿವರಿ ಅರೇಂಜ್ ಮಾಡ್ಕೊಡ್ತೀವಿ. ಮತ್ತೆ ನೀವು ಬರಬೇಕು, ಇಲ್ಲ ಮತ್ತೆ ಬಂದು 2-3 ಟೈಮ್ಸ್ ಎಂಕ್ವೈರೀಸ್ ಮಾಡಬೇಕು, ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ತರಬೇಕು, ಅಥವಾ ಯಾವುದೂ ಇರಲ್ಲ. ನಿಮ್ಗೆ ಹಂಗೂ ತುಂಬ ದೂರ ಇದ್ದೀರಾ, ಇಲ್ಲಿಗೆ ಬಂದು ಹೋಗೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ನಮ್ಮದು ವಾಟ್ಸಪ್ ನಂಬರ್ಗೆ ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಪಾಸ್ಬುಕ್ನ ಕಳಿಸಿದ್ರೆ ನಾವು ಸಹ ಚೆಕ್ ಮಾಡ್ಕೋತೀವಿ. ಚೆಕ್ ಮಾಡ್ಕೊಂಡು ಅಪ್ರೂವಲ್ ಆಗಿದೆ ಅಂತ ಹೇಳ್ತಾ ಅಪ್ರೂವಲ್ ಆಗುತ್ತಾ ಇಲ್ಲ ಏನು ಅಂತ ನಾವು ಚೆಕ್ ಮಾಡಿ ಹೇಳಿದ್ರೆ ನಿಮಗೆ ಅಪ್ರೂವಲ್ ಆಗುತ್ತೆ ಅಂದ ತಕ್ಷಣ ನೀವು ಬಂದರೆ ಅಲ್ಲೇ ನಿಮಗೆ ಒಂದು 15 ಮಿನಿಟ್ಸ್ ಒಳಗಡೆ ವೆಹಿಕಲ್ ಡೆಲಿವರಿ ಅರೇಂಜ್ ಮಾಡ್ಕೊಡ್ತೀವಿ. ಸರ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ನಿಮ್ಮ ಹತ್ರ? ಜಾಸ್ತಿ ಏನಿಲ್ಲ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಬುಕ್ಕು, 2 ಫೋಟೋಸ್ ಆಫ್ 2 ಫೋಟೋಸ್. ನಾವು ಬೇರೆ ಥರ 6 ಮಂತ್ ಸ್ಟೇಟ್ಮೆಂಟ್ ಬೇಕು, ಅಥವಾ IT ರಿಟರ್ನ್ಸ್ ಬೇಕು, ಇಷ್ಟೇ ಸ್ಯಾಲ್ರಿ ಇರಬೇಕು, ಆ ಥರ ಯಾವುದೂ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಅವ್ರು ಕಸ್ಟಮರ್ಗೆ ಯಾವುದೇ ಮಿಡಲ್ ಕ್ಲಾಸಿಗೆ ಒಂದು ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ನಾವು 6,000 ಡೌನ್ ಪೇಮೆಂಟ್ಗೆ ಕೂಡ ವೆಹಿಕಲ್ ಕೊಡ್ತೀವಿ. ಸರ್ ಯೂಶಲಿ ಇವಾಗ ಬೇರೆ ಬೇರೆ ಶೋರೂಮ್ಗಳಿಗೆ ಹೋಗ್ಬಿಟ್ಟು ಬುಕ್ ಮಾಡ್ತಾರೆ ಗಾಡಿಗಳು. ಸೊ ನಿಮ್ಮ ಶೋರೂಮ್ಗೂ ಇಲ್ಲಿ ಏನು ಡಿಫ್ರೆನ್ಸು? ಜನ ಶೋರೂಮ್ಗೆ ಹೋಗದೆ ಇಲ್ಲಿ ಏನಕ್ಕೆ ಬರಬೇಕು ನಿಮ್ಮ ಹತ್ರ? ಸರ್ ಅವರು ಎಲ್ಲಾದರೂ ವಿಚಾರಿಸ್ಕೊಳ್ಳಿ. ಈಗ ಅವ್ರು ನಿಯರೆಸ್ಟ್ ತುಂಬ ಶೋರೂಮ್ಗಳಿದೆ. 2 ವೀಲರ್ ಶೋರೂಮ್ಗಳಿಗೆ ಈಗ ರೋಡಿಗೂ ಒಂದೊಂದು ಶೋರೂಮ್ ಇದೆ. ಅವ್ರು ಎಲ್ಲೂ ಬೇಕಾದರೂ ಕೊಟೇಶನ್ ತಗೊಳ್ಳಿ. ಅವ್ರಿಗೆ ಅಷ್ಟು ಕೊಟೇಶನ್ ಯಾವುದು ಕಮ್ಮಿ ಅನಿಸುತ್ತೆ ಆ ಕೊಟೇಶನ್ ಆದರೆ ತರಲಿ, ಅದಕ್ಕಿಂತ 2,000 to 3,000 ರುಪೀಸ್ನ ಕಮ್ಮಿ ಮಾಡಿ ಕೊಡ್ತೀನಿ. ನಿಮಗೆ ಯಾವುದೇ ಶೋರೂಮ್ಗೆ ಹೋಗಿ ಸರ್, ಮಿನಿಮಮ್ ಫಿಟ್ಟಿಂಗ್ ಚಾರ್ಜಸ್ ಬಂದು ಇವಾಗ 4,500 ರುಪೀಸ್ ಹೇಳ್ತಾರೆ. ಈಗ ಡಿಯೋಗಾಗಿರ್ಬೋದು, ಜುಪಿಟರ್ಗಾಗಿರ್ಬೋದು, ಆಕ್ಟಿವಾಗಿರ್ಬೋದು, ಮಿನಿಮಮ್ 4,500 ರುಪೀಸ್ಗೆ ನಿಮಗೆ ಫಿಟ್ಟಿಂಗ್ ಚಾರ್ಜಸ್ ಹೇಳ್ತಾರೆ. ನಾನು ನಿಮಗೆ 4,000 ಅಲ್ಲ, ಅದರ ಅರ್ಧನೂ ಅಲ್ಲ, 1,800 ರುಪೀಸ್ಗೆ ಫುಲ್ ಫಿಟ್ಟಿಂಗ್ ಮಾಡಿಕೊಡ್ತೀನಿ. ಯಾವುದೇ ಗಾಡಿ ತೊಗೊಳ್ಳಿ ಅವರು 1,800 ರುಪೀಸ್ಗೆ ಫುಲ್ ಫಿಟ್ಟಿಂಗ್ ಮಾಡಿಕೊಡ್ತೀನಿ. ಹಂಗಂತ 1,500 ರುಪೀಸ್ಗೆ ಕೊಡ್ತಾಯಿದ್ದೀನಿ ಅಂತ ಯಾವುದು ಲೋಕಲ್ ಐಟಮ್ನ ಯೂಸ್ ಮಾಡಲ್ಲ. ಅದಕ್ಕೆ ಯಾವುದೇ ಐಟಮ್ ನೀವು ಫಿಟ್ಟಿಂಗ್ಸ್ ಹಾಕ್ಸ್ಕೊಂಡು ಕೂಡ 1 ಇಯರ್ ವಾರಂಟಿ ಇರುತ್ತೆ. ಏನೇ ಪ್ರಾಬ್ಲಮ್ ಅದನ್ನ ರೆಡಿ ಮಾಡಿಕೊಡಲ್ಲ, ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ. ಅವ್ರು ಯಾವುದೇ ತೊಗೊಂಡಿರಲಿ ಅದನ್ನ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ. ಎಲ್ಲದಕ್ಕೂ 1 ಇಯರ್ ವಾರಂಟಿ 1 ಇಯರ್ ವಾರಂಟಿ ಇರುತ್ತೆ. ಏನೇ ಡ್ಯಾಮೇಜ್ ಆಗಲಿ ಅಥವಾ ತುಕ್ಕಿಡಿಯೋದು, ಫಿಟ್ಟಿಂಗ್ಸ್ ಬಂದು ತುಕ್ಕಿಡಿಯೋದು, ಬೇರೆ ಏನೇ ಪ್ರಾಬ್ಲಮ್ ಬಂದರೂ 1 ಇಯರ್ ನಾನು ನಿಮಗೆ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ. ಅವ್ರು ಎಲ್ಲೇ ಆಗಿರ್ಬೋದು, ಇಲ್ಲ ಅವ್ರಿಗೆ ಗಾಡಿ ಏನೋ ಪ್ರಾಬ್ಲಮ್ ಆಯಿತು, ಅವ್ರು ಒಂದು ಫೋನ್ ಮಾಡೋದು ಸಾಕು, ಅದನ್ನ ಏನೇ ಇದ್ರೂ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಸರ್ ಫಿಟ್ಟಿಂಗ್ಸಲ್ಲಿ ಏನೇನು ಬರುತ್ತೆ? ಸರ್ ನಿಮಗೆ ಎಕ್ಸಾಂಪಲ್ ನಿಮಗೆ ಜುಪಿಟರು ಆಕ್ಟಿವಲ್ಲಿ ನಿಮ್ಗೆ ಗೊತ್ತಿರಬೇಕು, ಅಥವಾ ಡಿಯೋದಲ್ಲಿ ಸೈಡ್ ಸ್ಟ್ಯಾಂಡು ಕೂಡ ಕಂಪ್ನಿ ಕಡೆಯಿಂದ ಬರಲ್ಲ. ಈಗ ಸೈಡ್ ಸ್ಟ್ಯಾಂಡು, ಫುಟ್ ರೋಸ್ಟು, ಸೀಟ್ ಕವರು, ಒಂದು ಮ್ಯಾಟು, ಮತ್ತು ಸುತ್ತ ಕಂಬಿಗಳು ಬರುತ್ತೆ ಫುಲ್ಲು. ಗಾರ್ಡ್ಸು 3 ಸೆಟ್ ಆಫ್ ಗಾರ್ಡ್ಸ್ ಬರುತ್ತೆ. ಫೆಂಡಾ ಗಾರ್ಡು, ಆಲ್ರೌಂಡ್ ಗಾರ್ಡು ಮತ್ತು ಫೆನ್ ಗಾರ್ಡು. ಫೆಂಡಾ ಗಾರ್ಡ್ಸ್ ಬರುತ್ತೆ ಫುಲ್ಲು, ಮತ್ತು ಗ್ರಿಪ್ಪರ್ ಬರುತ್ತೆ, ಮತ್ತು ಒಂದು ಹೆಲ್ಮೆಟ್ ಬರುತ್ತೆ ಫುಲ್ಲು. ಅದು ಗಾಡಿಗೆ ಏನು ಬರುತ್ತೆ 100% ಎಲ್ಲ ಕಂಪ್ಲೀಟ್ ಮಾಡಿ ಅವ್ರಿಗೆ 1,800 ರುಪೀಸ್ಗೆ ಫುಲ್ ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಸೊ ಕಂಪ್ನಿಗಳಲ್ಲಿ ಯೂಶಲಿ ಅರೌಂಡ್ ಮಿನಿಮಮ್ ಅವ್ರಿಗೆ ಏನೇ ಡಿಸ್ಕೌಂಟ್ ಕೊಟ್ಟರು ಕೂಡ ಮಿನಿಮಮ್ 4,500 ರುಪೀಸ್ ತಗೋತಾರೆ ಅವ್ರಿಗೆ ಫೈನಲ್ ಅಂತ ಹೇಳಿದ್ರು. ನಾನು ನಿಮಗೆ 1,800 ರುಪೀಸ್ಗೆ ಫುಲ್ ಸೇಮ್ ನಿಮಗೆ ಯಾವುದೇ ಶೋರೂಮ್ಗೆ ಹೋದ್ರೆ ಏನು ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ಆ ಫಿಟ್ಟಿಂಗ್ಸ್ನ ನಿಮಗೆ ಓನ್ಲಿ 1,800 ರುಪೀಸ್ಗೆ ನಾನು ಹಾಕ್ಕೊಡ್ತೀನಿ. ಇವಾಗ ಆಫರ್ ಹೇಳಿದ್ರಲ್ಲ, ಇದು ಜಸ್ಟ್ ಅಂದರೆ ಟೈಮ್ ಪೀರಿಯಡ್ ಹಬ್ಬಕ್ಕೋಸ್ಕರನ ಹೇಗೆ? ಸರ್ ನಾವು ಬೇರೆ ಶೋರೂಮ್ ಥರ ನಿಮಗೆ ಯುಗಾದಿಗೆ ಮಾತ್ರ, ಸಂಕ್ರಾಂತಿಗೆ ಮಾತ್ರ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ವರ್ಷ ಪೂರ್ತಿ ಅಂದರೆ 365 ಡೇಸಲ್ಲಿ ಅವ್ರು ಯಾವತ್ತೇ ಬಂದರು, ಈಗ ನಾ ಏನು ಆಫರ್ ಹೇಳಿದ್ದೀನಿ ಅದೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಸರ್. ಅವ್ರು ಯಾವತ್ತೇ ಬರ್ಬೋದು 365 ಡೇಸಲ್ಲಿ. ಸೊ ಯಾವಾಗ ಬಂದರೂ ಕೂಡ ಯಾವತ್ತೇ ಬರಲಿ, ಫಿಟ್ಟಿಂಗ್ಸ್ ಏನು ಹೇಳಿ 1,800 ರುಪೀಸ್ಗೆ ಫುಲ್ ಫಿಟ್ಟಿಂಗ್ ಹಾಕ್ಕೊಡ್ತೀನಿ. 6,000 ರುಪೀಸ್ ಡೌನ್ ಪೇಮೆಂಟ್ಗೆ ಅವ್ರಿಗೆ ವೆಹಿಕಲ್ ಕೊಡ್ತೀನಿ. ಇಡೀ ಬ್ಯಾಂಗ್ಳೂರು ಅವ್ರು ಎಲ್ಲೇ ಹುಡ್ಕೋದು ಕೂಡ 6,000 ಡೌನ್ ಪೇಮೆಂಟ್ಗೆ ವೆಹಿಕಲ್ ಕೊಡಲ್ಲ, ನಾನು ಅವ್ರಿಗೆ ಅರೇಂಜ್ ಮಾಡ್ಕೊಡ್ತೀನಿ. ಅವ್ರು ಯಾವುದೇ ಆಗಿರ್ಬೋದು, ಡಿಯೋ ತಗೊಳ್ಳಿ ಅಥವಾ ರೈಡರು. ಈಗ ನಮಗೆ TVS ಅಲ್ಲಿ ನಂಬರ್ 1 ಸೀಲಿಂಗ್ ವೆಹಿಕಲ್ ಅದು, ಯಾಕಂದರೆ 125cc ಬರುತ್ತೆ, ಸ್ಪೋರ್ಟ್ಸ್ ವೆಹಿಕಲ್ಲು. ಈಗ ಮಿಡಲ್ ಕ್ಲಾಸ್ಗೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ನಾವು ಈಗ 5 ಲಕ್ಷ 6 ಲಕ್ಷ ಕೊಟ್ಟು ಅವರು ಪಾಪ ಸ್ಪೋರ್ಟ್ಸ್ ವೆಹಿಕಲ್ಗಳನ್ನ ತಗೊಳಕ್ಕಾಗಲ್ಲ, ಅಂಥವ್ರಿಗೆ ಬೆಸ್ಟ್ ವೆಹಿಕಲ್. ಸೊ ಯಾವುದೇ ವೆಹಿಕಲ್ ಎಷ್ಟೇ ಕಾಸ್ಟ್ ಆಗಿರ್ಬೋದು 6,000 ಡೌನ್ ಪೇಮೆಂಟ್ 6,000 ರುಪೀಸ್ಗೆ ನಾವು ವೆಹಿಕಲ್ ಅರೇಂಜ್ ಮಾಡ್ಕೊಡ್ತೀವಿ ಸರ್. ಸರ್ ಸೇಲ್ಸ್ ಹೇಳಿದ್ರಿ, ಎಲ್ಲ ರೇಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ನಿಮ್ಮದು ಸರ್ವಿಸ್ ಕೂಡ ಇದೆಯಾ ಹೇಗೆ? ಹೌದು ಸರ್. ಈಗ ನಾವು ನಮ್ಮ ಹತ್ರ ಗಾಡಿ ತೊಗೊಂಡಿದ್ದೆ, ನೀವು ಬೇರೆ ಕಡೆ ಸರ್ವಿಸ್ ಬಿಡಬೇಕು ಅಂದ್ರೆ ಅವ್ರು ಮಾಡಲ್ಲ ಅಥವಾ ಇದು ಮಾಡಲ್ಲ ಅಂತ ಹೇಳ್ಬೋದು. ಬಟ್ ನಮ್ಮ ಹತ್ರ ತೊಗೊಂಡ್ರೆ ನಿಮ್ಗೆ ಅದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ನಮ್ಮ ಹತ್ರ ಸರ್ವಿಸ್ ಇರುತ್ತೆ, ನೀವು ಯಾವಾಗ ಬೇಕಾದರೂ ಬಂದು ಸರ್ವಿಸ್ ಬಿಡ್ಬೋದು. ಅರೌಂಡ್ ನಿಮಗೆ ಒಂದು ಮಾರ್ನಿಂಗ್ 10 o'clock ನೀವು ವೆಹಿಕಲ್ನ ಸರ್ವಿಸ್ಗೆ ಕೊಟ್ಟರೆ ಅರೌಂಡ್ ನಿಮಗೆ ಒಂದು 2 or 3 o'clock ಅಷ್ಟಕ್ಕೆ ನೀವು ವೆಹಿಕಲ್ ವಾಪಸ್ ಡೆಲಿವರಿ ಕೊಡ್ತೀವಿ. ನಿಮ್ಗೆ ಯಾವುದೇ ಕಂಪ್ಲೇಂಟ್ಸ್ ಆಗಿರ್ಬೋದು, 1 ಸಲ ಅಲ್ಲ 10 ಸಲ ಬೇಕಾದ್ರೆ ಬಂದು ನಿಮಗೆ ಅದಕ್ಕೆ ಏನೇ ಕಂಪ್ಲೇಂಟ್ಸ್ ಇದ್ರೂ ರಿನ್ಯೂವಲ್ ಮಾಡಿಸ್ಕೊಂಡು ಹೋಗ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲೊಬ್ರು ಕಸ್ಟಮರ್ ಕೂಡ ಇದ್ದಾರೆ, ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೊಳ್ಳೋಣ ಬನ್ನಿ. ನಮಸ್ಕಾರ.
ಸರ್ ನೀವು ಇಲ್ಲಿ ಗಾಡಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀರಾ ಹೇಗೆ? ಹಾಂ ಸರ್, ಗಾಡಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೆ. ನಾನು ಆಲ್ರೆಡಿ 3 ಗಾಡಿ ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ನಾನು ಎಷ್ಟೇ ಶೋರೂಮ್ಗೆ ಹೋದರೂ ಎಲ್ಲೇ ಹೋದ್ರೂ ಏನೋ ಒಂದು ಪ್ರಾಬ್ಲಮ್ ಆಗೋದು. ಇಲ್ಲಿ ಬಂದು ನನಗೇನೂ ಪ್ರಾಬ್ಲಮ್ ಆಗಿಲ್ಲ. ಲೋನ್ ಕೂಡ ಮಾಡಿಕೊಟ್ಟು ಗಾಡಿ ಕೂಡ ಕೊಟ್ಟಿದ್ದಾರೆ. ನನಗೆ ಸರ್ವಿಸ್ ಅಂತೂ ಇಲ್ಲೇ ಬಿಡ್ತಾ ಇದ್ದೀನಿ. ಗಾಡಿ ಸರ್ವಿಸ್ ಮಾತ್ರ ಬೆಸ್ಟ್ ಆಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಅಂತಿಲ್ಲ. ಆಲ್ರೆಡಿ ಇವಾಗ 3 ಗಾಡಿ ತೊಗೊಂಡಿದ್ದೀನಿ. ಇನ್ನೊಂದು ಗಾಡಿ ಪರ್ಚೇಸ್ ಬುಕ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ. ಸೊ ಇವಾಗ ಯಾವ ಗಾಡಿ ಬುಕ್ ಮಾಡಬೇಕಂತ ಇದ್ದೀರಾ ಸರ್? ಆಕ್ಸಿಸ್ 125 ಬುಕ್ ಮಾಡೋಕ್ಕೆ ಬಂದಿದ್ದೀನಿ. ಆಕ್ಸಿಸ್ 125. ಸೊ ನೀವು ರೆಗ್ಯುಲರ್ ಆಗಿ ಇಲ್ಲೇ ಬರೋದು? ರೆಗ್ಯುಲರ್ ಆಗಿ ಸರ್. ಸೊ ಒಳ್ಳೆ ಆಫರ್ ಎಲ್ಲ ಇದೆಯಾ ಅಲ್ಲಿ? ಆಫರ್ ಎಲ್ಲ ಇದೆ, ಎಲ್ಲ ಚೆನ್ನಾಗಿದೆ. ಮಾತ್ರ ಡಿಸ್ಕೌಂಟ್ ಕೂಡ ಕೊಡ್ತಿದ್ದಾರೆ. ಸರ್ವಿಸಲ್ಲೂ ಅಷ್ಟೇ ಶೋರೂಮ್ಕಿಂತ ಕಮ್ಮಿ ಬೆಲೆಯಲ್ಲಿ ನೀಟಾಗಿ ಮಾಡಿಕೊಡ್ತಿದ್ದಾರೆ. ಸೊ ನೀವು ಹೇಳೋ ಪ್ರಕಾರ ಶೋರೂಮ್ಗಿಂತ ಕಮ್ಮಿ ಬೆಲೆ ಗಾಡಿ ಸಿಗುತ್ತಾ? ಶೋರೂಮ್ಕಿಂತ ಕಮ್ಮಿ ಬೆಲೆಯಲ್ಲಿ ಮಾಡಿಕೊಡ್ತಾ ಇದ್ದಾರೆ ಗಾಡಿ. ಲೋನ್ ಕೂಡ ಫಾಸ್ಟ್ ಅಪ್ರೂವಲ್ ಕೂಡ ಲೋನ್ ನಿಮಗೆ 7 ಫೈನಾನ್ಸಸ್ ಇದೆ. ಒಂದು IDFC ಆಗಿರ್ಬೋದು, LNT ಆಗಿರ್ಬೋದು, ಕೋಟಕ್ ಮಹೀಂದ್ರ ಪ್ರೈಮ್ ಆಗಿರ್ಬೋದು, ಇಂಡಿವಿಜುವಲ್ ಐಲ್ಯಾಂಡ್ ಆಗಿರ್ಬೋದು, ಶ್ರೀರಾಮ್ ಫೈನಾನ್ಸ್ ಆಗಿರ್ಬೋದು, ಟಾಟಾ ಕ್ಯಾಪಿಟಲ್ ಆಗಿರ್ಬೋದು, ಪ್ರತಿಯೊಂದು ಫೈನಾನ್ಸು ನಾವು ಅರೇಂಜ್ ಮಾಡ್ಕೊಡ್ತೀವಿ ಸರ್. ಯಾವುದು ಸಿಬಿಲ್ ನಿಮಗೆ ಕಮ್ಮಿ ಇರೋದು ಕೂಡ ಪರವಾಗಿಲ್ಲ. ಶ್ರೀರಾಮ್ ಫೈನಾನ್ಸಲ್ಲಿ ಆಗಿರ್ಬೋದು, ಒಂದ್ಸಲ ಕಸ್ಟಮರ್ ಒಳಗಡೆ ಬಂದರೆ ಅವ್ರನ್ನ ಆಗಲ್ಲ ಅಂತ ಯಾವತ್ತೂ ವಾಪಸ್ ಕಳಿಸಲ್ಲ ನಾವು. ಯಾವುದಾದ್ರೂ ಒಂದು ಫೈನಾನ್ಸಲ್ಲಿ ಅವ್ರಿಗೆ ಅರೇಂಜ್ ಮಾಡಿ ಲೋನ್ನ ಅವ್ರಿಗೆ ವೆಹಿಕಲ್ ಡೆಲಿವರಿ ಕೊಟ್ಟಂತೂ ಕಳಿಸ್ತೀವಿ ಸರ್. ಸೊ ನೀವು ಆವಾಗಲೇ ಹೇಳಿದ್ರಿ ಕೂಲಿ ಮಾಡೋರು ಬಂದರೂ ಕೂಡ ಅವ್ರಿಗೆ ಗಾಡಿ ಕೂಲಿ ಮಾಡೋದು ಬಂದು ಓಕೆ. ಒಂದು ಗಾಡಿ ಕೆಲಸ ಮಾಡೋದು ಬಂದ್ಬಿಟ್ಟು ನನ್ನ ಕೈಲಿ ಕಟ್ಟೋಕ್ಕಾಗಲ್ಲ. ಈಗ ಮಿಡಲ್ ಕ್ಲಾಸ್ ಅವ್ರು ಬರ್ಬೋದು, ಇಲ್ಲ ಲೋಯರ್ ಮಿಡಲ್ ಕ್ಲಾಸ್ ಅವ್ರು ಬರ್ಬೋದು. ಅವ್ರಿಗೆ ನಿಮಗೆ ಒಂದು 20,000 ಡೌನ್ ಪೇಮೆಂಟ್ ಕಟ್ಟಿ ಒಂದೇ ಸಲ ಅರೇಂಜ್ ಮಾಡೋಕ್ಕಂತೂ ಆಗಲ್ಲ ಪಾಪ ಅವರಿಗೆ. ಅದಕ್ಕೋಸ್ಕರ ನಾವು ಇದು ಮಾಡಿರೋದು. ಅರೌಂಡ್ ನಿಮಗೆ ಒಂದು 6,000 ಆದರೆ ಒಂದು EMI ಲೆಕ್ಕ. ಒಂದು EMI ಒಂದು 6,000 ರೂಪೀಸ್ ಪೇ ಮಾಡೋದು ಅವರಿಗೆ ಫಸ್ಟು. ಅರೌಂಡ್ ಆಮೇಲೆ ಅವ್ರ ಗಾಡಿಗೆ ತಕ್ಕಂಗೆ EMI ಬರ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಆಕ್ಟಿವ್ ಸ್ಪ್ಲೆಂಡರ್ ತಗೋಬೋದು. 3,600 ರೂಪೀಸ್ಗೆಲ್ಲ ಅವ್ರಿಗೆ ಒಂದು EMI ಆಗುತ್ತೆ ಅಷ್ಟೇ. ಅದೊಂದು 6,000 ಕಟ್ಬಿಟ್ಟು ಆರಾಮಾಗಿ ಅವ್ರು ಒಂದು 3,600 ರೂಪೀಸ್ EMI ಕಟ್ಕೊಳ್ತಾ ಹೋದರೆ ಆರಾಮಾಗಿ ಅವ್ರಿಗೆ ಒಂದು ಗಾಡಿ ಅವ್ರಿಗೆ ಸ್ವಂತ ಅಂತ ಉಳ್ಕೊಳ್ಳುತ್ತೆ ಅವ್ರಿಗೆ. ಸರ್ ಡ್ಯೂರೇಷನ್ ಎಷ್ಟಿದೆ ಸರ್ ಲೋನ್ದು? ಸರ್ 12 ಮಂತ್ಸಿಂದ 48 ಮಂತ್ಸ್ವರೆಗೂ ಇದೆ ಸರ್. ಸೊ 1 ಇಯರಿಂದ 4 ಇಯರ್ಸ್ವರೆಗೂ ಇರುತ್ತೆ. ಅವ್ರು ಎಷ್ಟು ಅವ್ರಿಗೆ ರೀಸನಬಲ್ಲು ಕಸ್ಟಮರ್ಗೆ ಏನು ಬೇಕೋ ಅದನ್ನು ನೋಡಿ ನಾವು ಮಾಡ್ಕೊಡ್ತೀವಿ ಸರ್. ಸೊ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಒಳ್ಳೆ ಸರ್. ಅವ್ರು ಬೇರೆ ಕಡೆ ಎಲ್ಲೇ ಕೇಳಿದ್ರು ಕೂಡ ಬೆಸ್ಟ್ ರೇಟಲ್ಲಿ ನಾನು ಮಾಡ್ಕೊಡ್ತೀನಿ ಸರ್. ಒಳ್ಳೆ ರೇಟಲ್ಲಿ ಇಂಟ್ರೆಸ್ಟ್ ಕಮ್ಮಿ, ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ಚಾರ್ಜಸ್ಗಳಾಗಿರ್ಬೋದು, ಪ್ರತಿಯೊಂದು ನಿಲ್ ಮಾಡಿಸಿ ಅವ್ರಿಗೆ ನಾನು ವೆಹಿಕಲ್ ಡೆಲಿವರಿ ಕೊಡ್ತೀನಿ ಸರ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, MM ಮೋಟಾರ್ಸು ಭುವನೇಶ್ವರ ನಗರ ಕೆಂಗೇರಿ. ಸೊ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ಇಲ್ಲಿ ಓನರ್ ರಾಕೇಶ್ ಅವರು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದರು. ಸೊ ಇಲ್ಲಿ ಯಾವ್ಯಾವ ಮಾಡೆಲ್ಲು ವೆಹಿಕಲ್ ಸಿಗುತ್ತೆ. ಸೊ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಜಸ್ಟ್ 3 ಮಾಡಲ್ಸು ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ 3 ಅಲ್ಲ. ನಾನು ತಿಳ್ಕೊಂಡಿದ್ದ ಪ್ರಕಾರ TVS, ಹೀರೋ ಮತ್ತು ಹೋಂಡಾ ಅಂದ್ಕೊಂಡೆ. ಬಟ್ ಇಲ್ಲಿ ಅವ್ರು ಹೇಳಿದರು ಬಜಾಜ್ ಸಿಗುತ್ತೆ ಮತ್ತು ಯಾವುದೇ ಒಂದು ಬೇರೆ ಕಂಪ್ನಿದಾದರೂ ಕೂಡ ಅವ್ರು ಅವೈಲೇಬಲ್ ಮಾಡಿಕೊಡ್ತಾರಂತೆ. ಸೊ ನೀವೊಂದು ಮೋರ್ ದೆನ್ 8 ಕಂಪ್ನೀಸ್ದು 2 ವೀಲರ್ಸು ಇಲ್ಲಿ ಸಿಗುತ್ತೆ. ಸೊ ನಿಮಗೇನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಸೊ ಇಲ್ಲಿ ಖಂಡಿತ ಒಂದು ವಿಸಿಟ್ ಹಾಕಿ. ಸೊ ಅವ್ರು ಹೇಳಿದರು ನಿಮಗೆ ಖಾಲಿ 6,000 ಇದ್ದರೆ ಸಾಕು, ನೀವು ಗಾಡಿ ಸೇಮ್ ಡೇ ಡೆಲಿವರಿ ತೊಗೊಂಡು ಹೋಗ್ಬೋದಂತೆ. ಸೊ ತುಂಬ ಜನರಿಗೆ ಲೋನ್ ಆಗೋಲ್ಲ. ಸೊ ಅವ್ರದ್ದು ಪ್ರೊಫೈಲು ನೋಡಿಬಿಟ್ಟು ಕೆಲವೊಂದು ಕಡೆ ಸಿಬಿಲ್ ಸ್ಕೋರ್ ಎಲ್ಲ ನೋಡ್ತಾರೆ, ಲೋನ್ ಆಗೋಲ್ಲ. ಸೊ ಇಲ್ಲಿ ನೀವು ಬಂದರೆ ಸೊ ನಿಮ್ಮದು ಸಿಬಿಲ್ ಸ್ಕೋರ್ ಏನೇ ಆಗಿರಲಿ ನಿಮ್ಮ ಸಿಬಿಲ್ ಸ್ಕೋರ್ ಏನೇ ಆಗಿರಲಿ, ಸೊ ಇವ್ರದ್ದು 7-8 ಫೈನಾನ್ಷಿಯಲ್ ಕಂಪ್ನಿಗಳ ಹತ್ರ ಟೈಅಪ್ ಇದೆ. ಸೊ ಅವರು ಒಳ್ಳೆ ಒಂದು ರೀಸನಬಲ್ಲು ಒಳ್ಳೆ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ನಿಮಗೆ. ಇವಾಗ ತುಂಬಾ ಗಾಡಿಗಳಿದೆ ಬೇರೆ ಬೇರೆ ಕಂಪ್ನಿದು. ಸೊ ಯಾವುದೇ ಕಂಪ್ನಿದಾಗಿರ್ಬೋದು. ಸೊ ನಿಮಗೆ ಏನಾದರೂ ಅವೈಲಬಿಲಿಟಿ ಬೇಕು ಅಂತ ಹೇಳಿದರೆ ಸೊ ನಾನು ಸ್ಕ್ರೀನಲ್ಲಿ ಅವ್ರದ್ದು ನಂಬರ್ ಹಾಕಿರ್ತೀನಿ. ಸೊ ಒಂದು ಫೋನ್ ಹಾಕಿ ವಿಚಾರಿಸಿ ಈವನ್ ನಿಮಗೆ ಅವ್ರು ಹೇಳ್ತಾರೆ ಸೊ ಎಷ್ಟು ಆನ್ ರೋಡ್ ಪ್ರೈಸು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾರೆ. ಸೊ ಬನ್ನಿ, ವಿಸಿಟ್ ಮಾಡಿ, ಯಾವುದು ನಿಮಗೆ ಇಷ್ಟವಾದ ವೆಹಿಕಲ್ನ ತೊಗೊಳ್ಳಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಮರೆಯದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ದೇವರಿಗೂ ಟೇಕ್ ಕೇರ್, ಬಾಯ್.